ಗೈಸ್, ವೆಲ್ಕಮ್ ಬ್ಯಾಕ್ ಟು ಮುನಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಎ ಲಾಂಗ್ ಟೈಮ್ ಐ ವಿಲ್ ಅಪ್ಲೋಡ್ ದ ಯೂಟ್ಯೂಬ್ ವ್ಲಾಗ್. ಎ ರ್ಯಾಂಡಮ್ ಡೇ ಇನ್ ಮೈ ಲೈಫ್. ಈಗ ಆಲ್ರೆಡಿ ಆಫ್ಟರ್ನೂನ್ 12:30 ಆಗಿದೆ. ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು, ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ. ಅಲ್ಲಿಂದ ನಾನು ನಮ್ಮ ಅತ್ತಿಗೆ ಜೊತೆಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಹಂಗೆ ಜಸ್ಟ್ ಗೆಟ್ ರೆಡಿ ವಿತ್ ಮೀ ಅನ್ನೋದನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಥಾಟ್ನ ಹೇಳ್ತೀನಿ ನಿಮಗೆ. ಇನ್ನೊಂದು ಗೈಸ್ ಏನಂತ ಅಂದರೆ, ಸಮಯ ಅಮೂಲ್ಯ ಮತ್ತು ಅದನ್ನು ವ್ಯರ್ಥ ಮಾಡಬೇಡ ಎಂಬುದು ಥಾಟ್. ಇವತ್ತಿನ ಡೇ ಥಾಟ್. ಐ ವಿಲ್ ಗೆಟ್ ರೆಡಿ ಆಯಿತಾ. ಒಂದು ಫ್ಯೂ ಮಿನಿಟ್ಸ್ ಐ ವಿಲ್ ಸ್ನಾನ ಮಾಡಿ ರೆಡಿಯಾಗಿ ಬರ್ತೀನಿ. ರೆಡಿಯಾಗಿ ಬರಲ್ಲ, ರೆಡಿಯಾಗಿ ಬಂದರೆ ನಾನು ಮುಂದೆ ಸ್ವಲ್ಪ ಸ್ಮಾಲ್ ಸ್ಕಿನ್ ಕೇರ್ ರೂಟೀನನ್ನು ಕೂಡ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಅಲ್ಲಿಂದ ವಿಡಿಯೋ ಬ್ಯಾಂಕಿಂದ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇದ್ದೀನಿ. A few moments later. ಪ್ಲಸ್ ನಾನು ಹಿಡ್ಕೊ ಬಂದಾಯಿತು. ಆಮೇಲೆ ಮತ್ತೆ ಮುಖನ ವಾಶ್ ಮಾಡಿ, ಮುಖನ ನೀಟಾಗಿ ರಬ್ ಮಾಡಬೇಕು. ಜಸ್ಟ್ ಹೀಗೆ ಮಾಡಿ ಹೀಗೆ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ನೀಟಾಗಿ ಫೇಸ್ನ ಒರೆಸ್ಕೋಬೇಕು. ಒರೆಸ್ಕೊಂಡಾದಮೇಲೆ ಏನಿಲ್ಲ, ನೀಟಾಗಿ ಫಸ್ಟು ನಾನು ಪಾಂಡ್ಸ್ ಐಲೈನರಿಕ್ ಮಿರಾಕಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡೋದು. ಚೆನ್ನಾಗಿದೆ ಗೈಸ್, ಇದು ಲಿಟ್ರಲಿ ತುಂಬ ಚೆನ್ನಾಗಿದೆ. ಈ ಮಾಯ್ಶ್ಚರೈಸರ್ ನನ್ನ ಸ್ಕಿನ್ನಿಗೆ ಸೂಟೇಬಲ್ ಆಗಿದೆ, ಚೆನ್ನಾಗಿದೆ. ಇದನ್ನು ಯೂಸ್ ಮಾಡ್ತೀನಿ. ನೀಟಾಗಿ ಅಪ್ಲೈ ಮಾಡಬೇಕು. ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು. ಇಲ್ಲಿ ನಮ್ಮ ಅತ್ತೆ ಮಗಳು ಕೂತ್ಕೊಂಡು ನಾನು ವೀಡಿಯೋ ಮಾಡೋದನ್ನು ನೋಡಿ ನಗಾಡ್ತಿದ್ದಾರೆ. ಅದಕ್ಕೆ ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಅವ್ರು ನಗಾಡ್ತಾರೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಈ ಹುಚ್ಚಿ ಯಾಕೆ ಮಾತಾಡುತ್ತಂತ. ನೀಟಾಗಿ ಹಚ್ಚಾದ್ಮೇಲೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಿಗೆ. ನಂತರ ಸ್ವಲ್ಪ ಡ್ರೈ ಆಗಿಬಿಡ್ಬೇಕು ಗೈಸ್. ಸ್ವಲ್ಪ ಆರಿದ ಮೇಲೆ ನೀಟಾಗಿ ನಾನು ಯೂಸ್ ಮಾಡುವಂತಹ ಸನ್ಸ್ಕ್ರೀನ್ ಲ್ಯಾಕ್ಮಿ 925 ಸನ್ ಎಕ್ಸ್ಪರ್ಟ್ ಮ್ಯಾಟ್ ಫಿನಿಶಿಂಗ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿದೆ ಗೈಸ್. ಇದು ಹೇಳಬೇಕು ಅಂದರೆ ಈ ಸನ್ಸ್ಕ್ರೀನ್ ಕೂಡ ಚೆನ್ನಾಗಿದೆ. ಮೇಕಪ್ಪೇ ಬೇಕಾಗಿಲ್ಲ ಅನಿಸುತ್ತೆ ಇದೊಂದು ಅಪ್ಲೈ ಮಾಡಿದ್ರೆ, ಯಾಕಂದರೆ ಮ್ಯಾಟ್ ಫಿನಿಶಿಂಗ್ ಕೊಡುತ್ತಲ್ವ, ಹಾಗಾಗಿ ಮೇಕಪ್ ಏನು ಬೇಡ ಅನಿಸುತ್ತೆ. ಇದೊಂದು ಹಚ್ಚಿದ್ರೆ ಸಾಕು. ಇದು ಆ್ಯಕ್ಚುಲಿ ನನಗೆ ಇಲ್ಲಿ ತುಂಬ ಪಿಗ್ಮೆಂಟ್ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇದು ಯೂಸ್ ಮಾಡೋಕ್ಕೆ ಹಿಡಿದ್ಮೇಲೆ ಆ ಸನ್ ಟ್ಯಾನ್ ಆಗಿ ಪಿಗ್ಮೆಂಟ್ ಆಗಿಬಿಟ್ಟಿತ್ತು, ಲೈಟಾಗಿ ರೆಡ್ ಪಿಗ್ಮೆಂಟ್ಸು, ಅದು ಇವಾಗ ಕಮ್ಮಿ ಆಗಿದೆ. ಇದು ಕೂಡ ನೀಟಾಗಿ ಅಪ್ಲೈ ಮಾಡಿ ಇದು ಅಪ್ಲೈ ಮಾಡಬೇಕು ನೀಟಾಗಿ. ನೋಡಿ, ಆಗಲೇ ಇದ್ದಿದ್ದು ನನ್ನ ಸ್ಕಿನ್ನಿಗೂ ಇವಾಗಿರೋ ನನ್ನ ಸ್ಕಿನ್ನಿಗೂ ತುಂಬ ಡಿಫ್ರೆನ್ಸ್ ಉಂಟು. ನಮ್ಮ ಅತ್ತೆ ಮಗಳನ್ನು ಪಾಪನ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಗೈಸ್. ವಾ, ಇಟ್ಸ್ ಅಮೇಝಿಂಗ್. ನೆಕ್ಸ್ಟ್ ನಾನು ಯೂಸ್ ಮಾಡೋಂಥದ್ದು ಏನಿಲ್ಲ, ಜಸ್ಟ್ ಡ್ಯಾಸ್ಲರ್ ಹೈಲೈನರ್ ಇಷ್ಟೇ ಗೈಸ್. ಇದನ್ನು ನೀಟಾಗಿ ನೋಡಿ, ಒಂದು ಬಿಂದಿ ಒಂದು ಐಲೈನರ್ ಹಚ್ಚಿದ ಕೂಡ ಫೇಸಿಂದ ಫುಲ್ ಚೇಂಜ್ ಆಗೋಗ್ಬಿಡುತ್ತೆ. ಅದಾದಮೇಲೆ ನಾವು ಕುಂಕುಮನ ಯೂಸ್ ಮಾಡ್ತೀನಿ. ಕುಂಕುಮ ಹಾಕಿದ ಕೂಡಲೇ ಐಬ್ರೋ ಪೆನ್ಸಿಲ್ ಐ ವಿಲ್ ಯೂಸ್ ದಿಸ್ ಐಬ್ರೋ ಪೆನ್ಸಿಲ್. ಇದನ್ನು ಹಚ್ಕೊತೀನಿ. ಇದು ನಾನು ಮೊದಲು ಯೂಸ್ ಮಾಡ್ತಿರಲಿಲ್ಲ. ಐಬ್ರೋ ನಂದು ಸಣ್ಣ ಇದೆ ಅನ್ನೋದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಐಬ್ರೋ ಮಾಡಿಸುವಾಗ ಚೆನ್ನಾಗಿ ಬರುತ್ತೆ ಅಂತ. ಐ ವಿಲ್ ಯೂಸ್ ದಿಸ್ ಲಿಪ್ ಲೈನರ್ ಇದನ್ನು ಯೂಸ್ ಮಾಡ್ತೀನಿ. ಬ್ರೌನ್ ಕಲರ್ ಯೂಸ್ ಮಾಡ್ತೀನಿ ಗೈಸ್.
ಈಗ ಒಂದು ನಿಮಿಷ ಹಂಗೆ ಹಚ್ಚಕ್ಕಾಗಲ್ಲ, ಒಂದು ನಿಮಿಷ ತಡೀರಿ. ಅದಾದಮೇಲೆ ಈ ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ವೆಯ್ಟ್. ಈ ಲಿಪ್ ಲೈನರ್ ಆದ ಕೂಡಲೇ ಎಲೈಟಿನ್ ಅವ್ರದ್ದು 23 ಅವರ ಮ್ಯಾಟ್ ಫಿನಿಶಿಂಗ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತೀನಿ ನಾನು. ಪಿಂಕ್ ಕಲರ್ ಚೆನ್ನಾಗಿದೆ, ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇಷ್ಟೇ ಗೈಸ್, ಫೈನಲ್ ಔಟ್ಪುಟ್ ಹೀಗಿದೆ. ಇನ್ನೂ ಇದೆ, ವೆಯ್ಟ್. ಮತ್ತು ಒಂದು ಸಜೆಸ್ಟ್ ಮಾಡ್ತೀನಿ. ನಾನು ಡಾರ್ಕ್ ಸರ್ಕಲ್ಸ್ಗೆ ಒಂದು ಕ್ರೀಮ್ನ ಯೂಸ್ ಮಾಡ್ತಿದ್ದೆ, ಅನ್ಶೇಡ್ ಪ್ಲಸ್ ಕ್ರೀಮ್ ಅಂತ ಅಂದ್ಬಿಟ್ಟು. ಇದು ನನಗೆ ಒಂದು ಆಯುರ್ವೇದ ಶಾಪ್ ಇದೆ ಭದ್ರಾವತಿಲಿ, ಅಲ್ಲಿ ಅಂಕಲ್ಲು ತುಂಬ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಅಂದ್ಬಿಟ್ಟು ಇದನ್ನು ಸಜೆಸ್ಟ್ ಮಾಡಿದರು. ಇದು ಕೂಡ ಒಂದು ಗುಡ್ ರಿಸಲ್ಟ್ ಕೊಡ್ತಿದೆ ನನಗೆ. ತುಂಬ ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಮೊದಲು ನನಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇತ್ತು, ಇವಾಗ ಕಮ್ಮಿ ಆಗಿದೆ. ಯಾರಾದರೂ ಯೂಸ್ ಮಾಡೋದಾದರೆ ನಿಮ್ಮ ಊರುಗಳಲ್ಲಿ ಅನ್ಶೇಡ್ ಪ್ಲಸ್ ನೋಡಿ, ಅನ್ಶೇಡ್ ಪ್ಲಸ್ ಅಂತ ಫೋಕಸ್ ಆಗ್ತಿದೆಯಲ್ಲ ಗೊತ್ತಿಲ್ಲ, ಅನ್ಶೇಡ್ ಪ್ಲಸ್ ಅಂತ, ಅನ್ಶೇಡ್ ಪ್ಲಸ್ ಅನ್ನೋ ಕ್ರೀಮ್ನ, ಇದು ಎಲ್ಲ ಮೇ ಬಿ ಆಯುರ್ವೇದಿಕ್ ಶಾಪ್ಗಳಲ್ಲಿ, ಇದು ಮೋಸ್ಟ್ ಆಫ್ ಆಯುರ್ವೇದಿಕ್ ಶಾಪ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಅನಿಸುತ್ತೆ. ಅಲ್ಲಿ ನೀವು ತೊಗೊಳ್ಳಿ, ನಿಜವಾಗ್ಲೂ ಡಾರ್ಕ್ ಸರ್ಕಲ್ಸ್ ಹೋಗ್ತಾ ಇದೆ ಗೈಸ್. ಮತ್ತು ಅಂಡರ್ ಹೈಯಲ್ಲಿ ಡಾರ್ಕ್ ಪಿಗ್ಮೆಂಟ್ ಇರುತ್ತಲ್ವ, ಅದು ಕೂಡ ಹೋಗ್ತಿದೆ. ಯೂಸ್ ಮಾಡಿ, ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಅಂತ ಒಂದು ಸಜೆಸ್ಟ್ ಮಾಡ್ತೀನಿ. ಅದು ಬಿಟ್ಟರೆ ನೆಕ್ಸ್ಟು ಹೇರ್ ಸ್ಟೈಲ್ ಏನಿಲ್ಲ, ಜಸ್ಟ್ ರ್ಯಾಂಡಮ್ ಡೇ ಲೈಫ್ ಮಾಡೋದ್ರಿಂದ ಜಸ್ಟ್ ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು ಬರ್ತೀನಿ ಗೈಸ್. ಇದು ನನ್ನ ಹೇರ್ ಸ್ಟೈಲ್ ಫೈನಲ್ ಔಟ್ಪುಟ್ ನೋಡಿ. ಫೈನಲ್ ಔಟ್ಪುಟ್ ಹೀಗೆ ನಮ್ಮ ಡ್ರೆಸ್ಸಿಂದು. ಹೀಗೆ ಒಂದೆಡೆ ಬ್ಯಾಂಕಿಗೆ ಹೋಗುವ ಅಂತ ಹೋಗ್ತಾ ಇದ್ದೀವಿ. ನಾನು ನಮಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಹಂಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಗೈಸ್. ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ATM ಅಲ್ಲಿ ಡೆಪಾಸಿಟ್ ಮಾಡಿ ಅಲ್ಲಿಂದ ನೆಕ್ಸ್ಟು ಏನಾಗುತ್ತೆ ನೋಡುವ. ರ್ಯಾಂಡಮ್ ಡೇ ವ್ಲಾಗ್ ಇವತ್ತು ನೋಡ. ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಇವಳು. ಎಂತ ಬ್ಯಾಂಕು? ಹೌದಾ, ಅಕೌಂಟ್ ಮಾಡಿಸ್ತಾ ನಮ್ಮನೆಯವ್ರಿಗೆ? ಇಲ್ಲ ಸ್ಟೇಟ್ ಪೂರ್ಣಪ್ರಜ್ಞಾ ಗೌರ್ಮೆಂಟ್ ಎಂಪ್ಲಾಯೀಸ್ ಅವ್ರಿಗೆ ತಗೊಳ್ಳೋದು. ಹೌದಾ? ಕೆಲಸನೂ ವೇಸ್ಟ್. ಇಲ್ಲಿ ATMನ ರೀಸೈಕ್ಲಿಂಗ್ ಮಾಡ್ತಿರೋ ಕಾರಣ ಅದು ವೇಸ್ಟ್ ಡೇ ಬಂದು ವೇಸ್ಟ್. ಇವತ್ತು ಸುಮ್ಮನೆ ಗಾಯ್ಸ್ ಹೋಗಿದ್ದ ಕೆಲಸ ಯಾವುದೂ ಆಗಲಿಲ್ಲ. ಬ್ಯಾಂಕಿಗೆ ಹೋದ್ವಿ ಭದ್ರಾವತಿ, ಅಲ್ಲಿ ಕೂಡ ಕೆಲಸ ಆಗಲಿಲ್ಲ. ATMಗೆ ಡೆಪಾಸಿಟ್ ಮಾಡೋಣ ಅಂತಂದರೆ ಅಲ್ಲೂ ಕೂಡ ATMನೇನೋ ಇದು ಮಾಡಿದ್ರು, ಅಲ್ಲೂ ಆಗಲಿಲ್ಲ. ಇವತ್ತು ಬ್ಯಾಂಕ್ ಸ್ಟ್ರೈಕ್ ಇದ್ದ ಕಾರಣ ಅಲ್ಲೂ ಏನೂ ಕೆಲಸ ಆಗಲಿಲ್ಲ ಅಂತ ನಮಗೆ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿತ್ತು. ಅಲ್ಲಿಂದ ಮತ್ತೆ ವೀರಪುರ ಹೋಗೋಣ ಅಂತ, ವೀರಪುರ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದು ಸಿಗೇಬಾಗಿ ಡೌನು, ಇಲ್ಲಿ ಎಲ್ಲ ಏನೋ ಇದೆ, ಗುಜರಿ ಅದು ಎಲ್ಲ ಇದೆ, ವೇ ಬ್ರಿಡ್ಜ್. ಇಲ್ಲಿಂದ ಸುಮ್ಮನೆ ಹೋದ್ವಿ, ನಮಗೆ ಗೊತ್ತೇ ಆಗಿಲ್ಲ ಆ್ಯಕ್ಚುಲಿ ಬ್ಯಾಂಕ್ ಸ್ಟ್ರೈಕ್ ಇದೆ ಅಂತ. ಸುಮ್ಮನೆ ಇವತ್ತಿನ ಡೇ ಎಲ್ಲ ವೇಸ್ಟ್ ಮಾಡ್ಕೊಬಂದ್ವಿ. ಇದು ವೇ ಬ್ರಿಡ್ಜ್ ಅಂತ ಅಂದರೆ ಇದು ನಮ್ಮೂರು ಗೈಸ್. ನಮ್ಮೂರಿಂದ ಒಂದು 2 ಕಿಲೋಮೀಟರ್ಸ್ ಇದೆ ವೀರಪುರ ಹೋಗೋಕ್ಕೆ.
ಅಲ್ಲಿ ಬ್ಯಾಂಕ್ ಇದೆ, ಬ್ಯಾಂಕಿಗೆ ಹೋಗಿ ಬರಬೇಕು. ಇಲ್ಲೇನಾಗ್ಬಿಡ್ತು ಅಂದರೆ ವೀರಪುರಕ್ಕೆ ಇಳಿಬೇಕಾಗಿದ್ದು. ಇದು ನಾನು ಓದಿದ್ದು ಸ್ಕೂಲ್, ನಾನು ಓದಿದ್ದು ಪ್ರೈಮರಿ ಸ್ಕೂಲ್. ಇದು ಎಪ್ಪೂರ್ ಇಂಗ್ಲೀಷ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ. ಚಿತ್ರ ಅಲ್ಲಿ ನೋಡಿದ್ರೆ ನಮ್ದು ಎಂಥ ವಿಚಿತ್ರ ಅಂದರೆ ಬಸ್ನ ಅಲ್ಲೇ ಮುಂದೆ ನಿಲ್ಸ್ಕೊಂಡ್ಬಿಟ್ಟು ಅರ್ಧ ರೋಡಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ. ಎಂಥ ಸ್ಲಾವ್ ಬರೆಯ ಇವತ್ತು ದಿನ ಫುಲ್ ನಡೆಯೋದೇ ಆಗೋಗ್ತೈತೆ ನನಗೆ. ಅಯ್ಯೋ, ಇದಕ್ಕೆ ಬೇರೆ ಬೇರೆ ಊರಲ್ಲಿ ಓಡಾಡಲಿಲ್ಲ ಅಂದರೆ ಗೊತ್ತಾಗಲ್ಲ. ಈ ಬ್ಯಾಂಕಿಗೆ ಬಂದ್ಬಿಟ್ಟು ಅರ್ಧದರಲ್ಲಿ ನಿಂತ್ಕೊಂಡು ಇನ್ನರ್ಧದಲ್ಲಿ ನಡ್ಕೊಂಡು ಹೋಗ್ತೀವಿ. ಫ್ರೀ ಬಸ್ ಅಲ್ಲ ಅಂತ ಅವನು ಅಲ್ಲೇ ನಿಲ್ಲಿಸ್ಬಿಟ್ಟೋಲ್ಲ. ಇನ್ನೊಂದು ಗೌರ್ಮೆಂಟ್ ಬಸ್ ಬರ್ತೈತೆ, ಅದೆಲ್ಲ ಸ್ಟಾಪ್ ಕೊಡುತ್ತೆ ಗೊತ್ತಿಲ್ಲ. ಬಂದಿದ್ದ ಕೆಲಸ ಏನೂ ಆಗಲಿಲ್ಲ, ಸುಮ್ಮನೆ ವೇಸ್ಟು ಗಾಯ್ಸ್, ವೇಸ್ಟ್. ಬರೀ ಬೇಕ್ರಿಗೆ ಹೋಗೋಣ, ಇಲ್ಲೇ ತಗೊಂಡು ಬರೀ ಬೇಕ್ರಿಗೆ ಹೋಗೋಣ, ಚೆನ್ನಾಗಿರುತ್ತೆ. ಏನು ಕೆಲಸ ಆಗಲಿಲ್ಲ ಇವತ್ತು. ನಿಮ್ಮ ಅಭಿಪ್ರಾಯ ಹೇಳಿ. ಏನು ಕೆಲಸ ಆಗಲಿಲ್ಲ ಇವತ್ತು, ಸುಮ್ಮನೆ ಏನಂದ್ರೆ ಏನೂ ಆಗಲಿಲ್ಲ ಗಾಯ್ಸ್. ಅಲ್ಲಿಂದ ಬೇಕ್ರಿಗೆ ಹೋಗಿ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ಇನ್ನೂ ತಿಂದಿಲ್ಲ ಏನು. ಇಲ್ಲಿ ನೋಡೋಣ, ಪೇಸ್ಟ್ರಿ ಇದೆ, ಪೇಸ್ಟ್ರಿ ತಿನ್ಕೊಂಡು ಮನೆಗೆ ಹೋಗಿ ಬ್ಲಾಗ್ನ ಎಂಡ್ ಮಾಡ್ತೀವಿ. ಏನು ಬೇಕು ಶರಣ್ಯ? ಏನು ಬೇಕು? ಹಾಂ, ಇಲ್ಲಿ ಓಯ್, ಏನು ಬೇಕೆ ಶರಣ್ಯ? ಏನು ಬೇಕಮ್ಮ? ಏನು ಬೇಕು ಹೇಳಿಲಿ. ಆ ಲಾಲಿಪಾಪ್ ಕೊಡಿಸಿ ಆ ಲಾಲಿಪಾಪ್ ಬಿಟ್ಟು ಬೇರೆ ಏನಿಲ್ಲ ಇದಕ್ಕೆ. ಅಲ್ಲಿಂದ ಬಂದು ಗಾನನ್ನ ಪಿಕಪ್ ಮಾಡೋಣ ಅಂತ ಅಂಗನವಾಡಿ ಹತ್ರ ಬಂದರೆ, ಇಲ್ಲಿ ನೋಡ್ರಿ ಅಣ್ಣ ಅಂತ ಕೂಕೊಂಡು ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆ. ಅವ್ರ ಅಣ್ಣನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಿದ್ದಾಳೆ. ಇನ್ನೂ 1.5 ವರ್ಷ ಗಾಯ್ಸ್. ಎಷ್ಟು ಇಂಟೆಲಿಜೆಂಟ್ ಇದ್ದಾಳೆ ಅಂದರೆ ಶರಣ್ಯ ಅಮ್ಮ, ಭಾಳ ಇಂಟೆಲಿಜೆಂಟ್ ಇದ್ದಾಳೆ. ಅವ್ರ ಅಣ್ಣನ ಕರ್ಕೊಬರೋ ತನಕ ಬಿಟ್ಟಿಲ್ಲ ಅವಳು, ಬ್ಯಾಗ್ ತೊಗೊಂಡು ಕರ್ಕೊಬರ್ತಿದ್ದಾಳೆ. ಈ ಪಾಪು ವಿಲೋಚನ್ ಅಂತ, ಅವನು ಶರಣ್ಯನ ಕರೀತಿದ್ದಾನೆ, ಬಾ ಬೆಕ್ಕು ಮರಿ ತೋರಿಸ್ತೀನಿ ಅಂತ. ಅಲ್ಲಿ ಅಂಗನವಾಡಿಲಿ 3 ಬೆಕ್ಕಿನ ಮರಿ ಹಾಕಿತ್ತು, ಹಾಗಾಗಿ ಆ ಬೆಕ್ಕಿನ ಮರಿನ ತೋರಿಸ್ತೀನಿ ಅಂತ ಕರೀತಿದ್ದಾರೆ. ಅವಳು ಹೊಡಿತಿದ್ದಾಳೆ ಅಲ್ಲಿ ವಿಲೋಚನ್ಗೆ. ಯೂಟ್ಯೂಬ್ ನಾನು ಓದಿರೋ ಟೀಚರ್ ಅಂತ ಆಗ್ತೀನಿ. ಈಗ ಅಕ್ಕಂತಿಲ್ಲ ನೀನು ಸ್ಲಿಪ್ಪರ್ ಹಾಕೋಣ ಒಳಗೆ ಹೋಗ್ಬಿಡ್ರೆ ಟೀಚರ್ ಒಳಗೆ ಕೊಂಡು ಒರೆಯೈತೆ. ನೋಡ್ರಿ ಎಷ್ಟು ಚಂದ ಮುಗೀತಾ ಗಾನು? ಶಿಶ್ವರ ಮುಗೀತಾ? ಏನು ಹೇಳ್ಕೊಟ್ರು? ಏನು ಹೇಳ್ಕೊಡ್ಲಿಲ್ವಾ? ಏನಕ್ಕೆ? ಏನು ಹೇಳ್ಕೊಟ್ರು? ಸಂಡೆ ಮಂಡೆ ಅದು ಬಿಟ್ರೆ ಓಯ್ ದಾರಿ ಹಿಂಗೆ ಅಂಗಡಿ ಕಡೆ ಅಲ್ಲ. ಏಯ್ ಬಾರ ಬಾ ಬಾರ, ಇಟ್ಕೊಳ್ಳಿ ಕೈ. ಓಡು. ದಿಸ್ ಈಸ್ ದ ಜೆನ್ಸಿ ಕಿಡ್ಸ್. ನಡಿಯೋ ಇಷ್ಟೊತ್ತಾಯ್ತು ಗೈಸ್. ನಾವು ಕಾಕುನ ಶಿಶ್ವರದಿಂದ ಕರ್ಕೊಂಡು ಬರೋದ್ರೊಳಗೆ ಇಷ್ಟೊತ್ತಾಯ್ತು. ಇಟ್ಕೊಳ್ಳೆ ಅವಳು ನಾಳೆ
ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಕಾನ್ಸ್ಟೆಂಟಾಗಿ ಅಪ್ಲೋಡ್ ಮಾಡ್ತೇನೆ.